ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 66 ಗುಂಟೆ, ಆದರೆ 1.5 ಎಕರೆಗೆ 6 ಗುಂಟೆ ಎಕ್ಸ್ಟ್ರಾ ಇದೆ. ಇದು ಟಾರ್ ರೋಡ್ ಅಡ್ಜಸೆಂಟ್ ಇದೆ. ಮತ್ತು ಎದುರುಗಡೆ ನೋಡಿ ಮನೆ ಕಾಣ್ತಾ ಇದೆ ನೋಡಿ, ಒಂದು ಜೋರಾಗಿ ಕಲ್ಲು ಬಿಸಾಕಿದ್ರೆ ಊರಲ್ಲಿ ಹೋಗಿ ಬೀಳ್ತಿದೆ, ಅಷ್ಟೇ ದೂರದಲ್ಲಿ, ವಿಲೇಜಿಂದ ಜಸ್ಟ್ ನಿಯರ್ ನೋಡಿ. ಈ ಥರ ಒಂದು ಫಾರ್ಮ್ ಮಾಡಿದ್ದಾರೆ, ಇದರಲ್ಲಿ ಮನೆ ಕಟ್ಟಿಲ್ಲ. ಸುತ್ತ KRS ನೀರು ಹೋಗ್ತಾ ಇರ್ತದೆ. ನಾನು ತೋರಿಸ್ತೀನಿ ಸ್ವಲ್ಪ ಹೊತ್ತಲ್ಲಿ. ಒಂದು ಬೋರ್ವೆಲ್ಲು ಹಾಕಿದ್ದಾರೆ, ಒಂದು ಫಿಶ್ ಟ್ಯಾಂಕ್ ಹಾಕಿದ್ದಾರೆ ನೋಡಿ. ಗೇಟ್ ಎದುರುಗಡೆ ಇದೆಯಲ್ಲ, ಈ ಗೇಟ್. ಇದರಲ್ಲಿ ನೋಡಿ ಅಡಿಕೆ ಹಾಕಿದ್ದಾರೆ, ಅರೇಕಾ ನೆಟ್, ಟಾರ್ ರೋಡ್ ಅಡ್ಜಸ್ಟೆಂಟ್, ಕೋಕೋನಟ್ ಹಾಕಿದ್ದಾರೆ, ವೆನಿಲಾ ಹಾಕಿದ್ದಾರೆ, ಕಾಫಿ ಹಾಕಿದ್ದಾರೆ, ಪೆಪ್ಪರ್ ಹಾಕಿದ್ದಾರೆ. ಎಲ್ಲನೂ ಒಳ್ಳೆ ಫಸಲು ಕೊಡೋಂಥ ಗಿಡಗಳು ಹಾಕಿರೋದು ನೋಡಿ. ಟಾರ್ ರೋಡ್ಗೆ ರೈಟ್ ಸೈಡ್ ಇವ್ರದ್ದು ನೋಡಿ ನೀರು ಹೋಗ್ತಾ ಇದೆ ನೋಡಿ. ಇದು KRS ನೀರು. ಇದು ಬೇಸಿಗೆ ಟೈಮಲ್ಲೂ ಕೂಡ ಇದೇ ಥರ ಹೋಗ್ತಾ ಇರ್ತದೆ. ರೈನಿ ಸೀಸನಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ನೋಡಿ. ರೋಡಿಂದ ಆ ಕಡೆಗೆ ಒಂದು ಈ ನೀರು ಆ ಕಡೆ ಸೈಡ್ಗೆ ಹೋಗುತ್ತೆ, ಬೇರೆಯವ್ರ ತೋಟಕ್ಕೆ. ಮೊದಲು ತೋಸನ ಇವ್ರ ತೋಟಕ್ಕೆ ಬರ್ತದೆ. ಬೇಕು ಅಂದರೆ ಬಿಟ್ಕೋಬೋದು, ಇಲ್ಲಾಂದರೆ ನೋಡಿ ವೆನಿಲಾ. ಇದು ವೆನಿಲಾ ಎಲ್ಲ ಫಲ ಕೊಡ್ತಾಯಿದೆ, ಅಡಿಕೆ ಫಲ ಕೊಡ್ತಾಯಿದೆ, ತೆಂಗು ಫಲ ಕೊಡ್ತಾಯಿದೆ, ಕಾಫಿ ಫಲ ಕೊಡ್ತಾಯಿದೆ. ಮತ್ತು ಯಾಲಕ್ಕಿನೂ ಹಾಕಿದ್ದಾರೆ. ಒಂದು ಸ್ವಲ್ಪ ಮನೆಗೆ ಆಗಷ್ಟು ಮಾವು ಅದು ಇದು ಅಸಾರ್ಟೆಡ್ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಮನೆ ಕಟ್ಕೊಳ್ಳೋಕ್ಕೂ ಜಾಗ ಇದೆ. ಒಂದು ಫಿಶ್ ಟ್ಯಾಂಕು ಮಾಡಿದ್ದಾರೆ ಇವರು. ವಿಲೇಜ್ ಹತ್ತಿರದಲ್ಲಿದೆ. ಶ್ರೀರಂಗಪಟ್ಟಣದಿಂದ 5 ಕಿಲೋಮೀಟ್ರ್ ಡಿಸ್ಟೆನ್ಸ್. ಇದರದ್ದು ಬೆಲೆ 5.25 ಲಕ್ಷ ಪರ್ ಗುಂಟ ಹೇಳ್ತಾಯಿದ್ದಾರೆ. ಕ್ಲಿಯರ್ ಟೈಟಲ್. ಇವರು ಅಫಿಷಿಯಲ್ ಜನ. ಇವರು ರೈತರು ಏನಿಲ್ಲ, ಅಫಿಷಿಯಲ್ ಜನ ಇವರು ಸಿಸ್ಟರ್ ಏನೋ US ಇದ್ದಾರಂತೆ ಅಂಥವ್ರದ್ದು. ಸೊ ಕ್ಲಿಯರ್ ಟೈಟಲ್ ಮಾಡ್ಕೊಂಡಿದ್ದಾರೆ ಅವರು. ಮೊದಲೇ ಸುಮಾರು 10 ವರ್ಷದ ಹಿಂದೆ ಪರ್ಚೇಸ್ ಮಾಡಿದ್ದು ಇವರು ನೋಡಿ. ಇದು ಫಿಶ್ ಟ್ಯಾಂಕ್. ಹೊಸ ನೀರು ಬರ್ತಾ ಇರ್ತದೆ, ಹಳೆ ನೀರು ಹೋಗ್ತಾ ಇರ್ತದೆ. ಒಳ್ಳೆ ನೀರಲ್ಲೇ ಬೆಳೆಸೋದು. ಮತ್ತು ಬೋರ್ವೆಲ್ಲು ಇದೆ ನೋಡಿ. 66 ಗುಂಟೆ, 1.5 ಎಕರೆಗೆ ಎಕ್ಸ್ಟ್ರಾ 6 ಗುಂಟೆ ಇರೋದು. ಇವತ್ತು ಬಂದರೆ ಇವತ್ತು ರಿಜಿಸ್ಟರ್ ಆಯ್ತದೆ, ಆ ಥರ ಇದೆ ಡಾಕ್ಯುಮೆಂಟ್ ನೋಡಿ. ಇದೆಲ್ಲ ವೆನಿಲಾ. ಇದ್ರ ಹಿಂದ್ಗಡೆ ಕಾಫಿ ಇದೆ. ಆಮೇಲೆ ಇದು ಮುಖ್ಯವಾಗಿ ರೋಡ್ಗೆ 300 ಅಡಿ ಅಷ್ಟು ಅಗಲ ಇದೆ. 3 ಜನ ಬೇಕಾದ್ರೆ ಡಿವೈಡ್ ಮಾಡ್ಕೋಬೋದು. ಒಂದೇ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮದಿರು ಏನಾರು ಹಂಚ್ಕೊಳ್ಳಂಗಿದ್ರೆ 3 ಜನ ಸೇರ್ಕೊಂಡು ಹಂಚ್ಕೋಬೋದು.